ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಚಾಮರಾಜನಗರ ಆಕ್ಸಿಜನ್ ಕೊರತೆ 30,000 ಜನರ ಸಾವು ದೊಡ್ಡ ಸುದ್ದಿ. 2021 ಮೇದಲ್ಲಿ ಅವತ್ತು ರಾತ್ರಿ 2 ಗಂಟೆಗೆ ಆದಂಥ ದುರಂತದ್ದು. ಇಡೀ ರಾಜ್ಯದ ತುಂಬ ಕೋವಿಡ್ದಿಂದ ಆದಂಥ ದಾಳಿಗೆ ತತ್ತರಗೊಂಡಿದ್ದು ಇಡೀ ರಾಜ್ಯ. ಆ ಸಂದರ್ಭದಲ್ಲಿ ಚಾಮರಾಜನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ 36 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತು ಹೋಗ್ಬಿಟ್ರು. ಅದು ಚರ್ಚೆ ಈಗ ಹೆಂಗೆ ನಡೆದ ಕಾಲು ತುಳಿತಂದು ಇದಕ್ಕಿಂತ ಹೆಚ್ಚಿಗೆ ಚರ್ಚೆ ಆಯಿತು. ಎಲ್ಲರೂ ಮಾತಾಡಿದ್ದು, ಎಲ್ಲರೂ ಹೇಳಿದ್ದು, ಚರ್ಚೆ ಆಗಿದ್ದು. ವಿರೋಧ ಪಕ್ಷ ಆಗಿದ್ದಂಥ ಕಾಂಗ್ರೆಸ್ ಆ ಸಮಯದಲ್ಲಿ ಇವ್ರಿಗಿಂತ ಜೋರದಾರಿ ಟೀಕೆ ಮಾಡ್ತಾಯಿತ್ತು. ಆಡಳಿತಾರೂಢ ಪಕ್ಷದಲ್ಲಿ ಆವತ್ತು ಸಹಜವಾಗಿ BJP ಇತ್ತು, ಯಡಿಯೂರಪ್ಪನವ್ರು ಆಡಳಿತ ಇತ್ತು. ಅವರು ಏನಪ್ಪ ಅಂತ ಕೊಡ್ತೀವಿ ಮಾಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲೇ ಪರಿಹಾರ ರೂಪದಲ್ಲೇ ಆವತ್ತಿನ BJP ಸರ್ಕಾರ ತಮ್ಮ ಜೀವನ ಕಳ್ಕೊಂಡಂಥ 36 ಜನರಲ್ಲೇ 13 ಜನರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿತ್ತು. 11 ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಟ್ಟಿತ್ತು. ಇನ್ನುಳಿದ 12 ಕುಟುಂಬಗಳಿಗೆ ಕಾಂಗ್ರೆಸ್ ಇದ್ದು ತಲಾ 1 ಲಕ್ಷ ಕೊಟ್ಟಿತ್ತು. ಈ 36 ಸಾವುಗಳಿಗೆ ಬೆಲೆ ಕಟ್ಟಿತ್ತು. ಇವತ್ತು ಅದಕ್ಕೆ ದುರಂತದ ಒಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ಲಿಕ್ಕತ್ತದ. ಇದು 2021ರಾಗ, ಇದು 2025ರಾಗ. ಇಷ್ಟೊಂದು ದೊಡ್ಡ ಪ್ರಮಾಣದ ಬದಲಾವಣೆ ಏಕಾಯಿತು. ಇವತ್ತು ಸಂತ್ರಸ್ತರು ಇನ್ನೂ ಆದರೂ ಅವರಿಗೆ ನೌಕರಿ ಕೊಡ್ತೀವಿ, ಮತ್ತೇನು ಕೊಡ್ತೀವಿ. ಇದೇ ರಾಹುಲ್ ಗಾಂಧಿಯವರು ಆಶ್ವಾಸನೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಹಜದ ವಿರೋಧ ಪಕ್ಷ ಬಂದು ಟೀಕೆ ಮಾಡೋದು, ನಾವು ಆಡಳಿತದ ಹಾಕಿ ಕೊಡ್ತಿದ್ದೀವಿ, ಹೀಗೆ ಕೊಡ್ತಿದ್ದೀವಿ ಅಂತ ಮಾತಾಡೋದು. ಇವತ್ತು ದಿವಸದ ಕಾಂಗ್ರೆಸ್ ಸರ್ಕಾರ ಬಂದ, ಸ್ವತಃ DK ಶಿವಕುಮಾರ್ ಅವರು ಸಾಕ್ಷಿ ಇದ್ದಾರೆ. ಬಂದ ಎಷ್ಟು ವರ್ಷ ಆಯ್ತು, ಯಾರು ಗೊತ್ತಿದ್ದ ವಿಷಯ ಅದು. ಇವತ್ತಿಗೂ ಪರಿಹಾರ ಇಲ್ಲ ಅವ್ರಿಗೆ. ಕಾಂಗ್ರೆಸ್ 1 ಲಕ್ಷ ಕೊಟ್ಟದ, ಮತ್ತು ಆ ಸಂತ್ರಸ್ತ ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತಾರೆ ಹೇಳಿದರು. ಇದೇ ನಮ್ಮ ರಾಹುಲ್ ಗಾಂಧಿ ಅವರು ಕೊಟ್ರ ಕಾಂಗ್ರೆಸ್ ಸರ್ಕಾರ. ಆವತ್ತು ವಿರೋಧ ಪಕ್ಷದಾಗಿತ್ತು, ಇವತ್ತು ಆಡಳಿತಕ್ಕೆ ಬಂದದ್ದು, ಇನ್ನೂ ಪರಿಹಾರ ಇಲ್ಲ. ಆದರೆ ಇಲ್ಲಿ ಈಗೇನು ತಿರ್ಕೊಂಡಂತಹ 11 ಕುಟುಂಬಗಳಿಗೆ 25 ಲಕ್ಷ ರೂಪಾಯಿ ಕೊಡುವಂಥದ್ದು ಘೋಷಣೆ ಮಾಡೋದು ಒಳ್ಳೆಯದಿದ್ದು, ಕೊಡಬೇಕಾಗಿದ್ದಾರೆ. ಆದರೆ ಆವತ್ತಿನ ಒಂದು ಆ ದುರಂತಕ್ಕೂ ಈ ದುರಂತಕ್ಕೆ ಏನಂತರ, ಅವತ್ತು ಆಕ್ಸಿಜನ್ ಪೂರೈಸಲಾರ್ದಕ್ಕೆ ಸ್ವತಃ ಸರ್ಕಾರದ ಆಸ್ಪತ್ರೆಗಳಾದಂಥ ದುರ್ಘಟನೆ ಅದು ಸರ್ಕಾರನ ಮಾಡಿದಂಥ ತಪ್ಪದು. ಕ್ರಮಗಳನ್ನು ಶೀಘ್ರ ಕ್ರಮಗಳನ್ನು ತೆಗೆದುಕೋಬೇಕಾಗಿತ್ತು, ತಗೊಳ್ಳಿಲ್ಲ. ಇವತ್ತು ಸರ್ಕಾರ ತಪ್ಪು ಮಾಡಿದೆ. ಅವತ್ತು BJP ಸರ್ಕಾರ ತಪ್ಪು ಮಾಡಿತ್ತು, ಇವತ್ತಿದು. ಮತ್ತು ಈಗ D. ಕುಣಾವರ ಆಯೋಗದ ಮುಂದೆ ಈಗ ಚರ್ಚೆ ಅದಾವೆ ಅದ್ರ ಬಗ್ಗೆ. ಕೋವಿಡ್ದಲ್ಲಿ ಯಾವ ರೀತಿ ದುಡ್ಡು ಹೊಡೆದ್ರು ಅಂತೇಳಿ ಯಡಿಯೂರಪ್ಪನ ಸರ್ಕಾರ ಆಗಿರ್ಬೋದು, ಆವತ್ತಿನ ಸುಧಾಕರ್ ಈ ಒಂದು ಆರೋಗ್ಯ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಆರೋಪಗಳಿದ್ದಾವೆ. ಅವತ್ತು ಸಾಕಷ್ಟು ಆರೋಪಗಳಿದ್ದಾವೆ. ಅವು ಸೊಪ್ಪು ಸಿಕ್ಕಿದಾವೆ. ಆಕ್ಸಿಜನ್ ಯಾಕೆ ಕೊರತೆ ಆಯಿತು, ಏನು ಕೊರತೆ ಆಯಿತು, ಯಾಕೆ ಕೊಡಲಿಲ್ಲ, ಎಂತು ಅವ್ರ ರೇಟ್ ಯಾವ ರೀತಿ ಇದ್ದು ಅನ್ನುವಂಥದ್ದು. ಅವತ್ತು ಆ 36 ಕುಟುಂಬಗಳು 36 ಜನ ತೀರ್ಕೊಂಡು ಹೋದರು. ಅದೆಲ್ಲ ಹಿಂದುಳಿದ, ದಲಿತ, ಬಡ ಜನರು ಅವತ್ತು ಸರ್ಕಾರದ ಸಭಾಕರನಲ್ಲೇ ಸತ್ತಂಥವ್ರು. ಇದನ್ನು ಯಾಕೆ ಇವತ್ತು ಚರ್ಚೆ ಮಾಡಬೇಕಾಗಿತ್ತು ಅಂದರೆ, ಈಗಾಗಲೇ ಅವರು ಚಳವಳಿ ಶುರು ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲೇ. ಅಲ್ಲಿಯ ಪ್ರಗತಿಪರ ವಿಚಾರಧಾರೆಯವರು, ರೈತರು, ಕನ್ನಡಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಇವರೆಲ್ಲ ಕೂಡಿದ್ದಾರೆ. ಇವತ್ತೇನು ಚರ್ಚೆ ಮಾಡ್ತಾಯಿದ್ರು. ಇಲ್ಲ, ನಮಗೆ ಯಾಕೆ ಒಂದು ಪರಿಹಾರ, ಅವ್ರಿಗೊಂದು ಇನ್ನೊಂದು ಯಾಕಂತ. ನೀವು ನೋಡಿರ್ಬೋದು, ದೆಹಲಿಯಲ್ಲಿ ನಿರ್ಮಲಾ ಹತ್ಯಾಕಾಂಡಾದಾಗ ಎಷ್ಟು ಇಡೀ ದೇಶದಿಂದ ಬಿಟ್ಟಿತ್ತು. ಅಂಥ ಘಟನೆ ಮತ್ತೊಮ್ಮೆ ಘಟಿಸಿದಾಗ ಅದು ದಲಿತರ ಮೇಲೆ, ಹಿಂದುಳಿದ್ರ ಮೇಲೆ ಇದು ಯಾಕೆ ಡಿಫ್ರೆನ್ಸ್ ಪರಿಹಾರ ಕೊಡುವಲ್ಲಿ ಅಂತ ಇವತ್ತು ನಾವು ಕೇಳಬೇಕಾಗಿದ್ದ ಪ್ರಶ್ನೆ ಆಗ್ಯದ. ಇವತ್ತು 25 ಲಕ್ಷ ಘೋಷಣೆ ಮಾಡಿದೆ. ಒತ್ತಡ ಇತ್ತು ನಿಮ್ಮ ಮೇಲೆ. ಒತ್ತಡಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದ್ರೆ ಇಷ್ಟೊಂದು ಹಣವನ್ನು ಬಿಡುಗಡೆ ಮಾಡಿತ್ತು. ಅದು ಈ ಬಡ ಜನರಿಂದ, ಸರ್ಕಾರಿ ದವಾಖಾನೆ ಸತ್ತಂಥ ಜನರಿಗೆ ಯಾಕೆ 25 ಲಕ್ಷ ಅಥವಾ ಇನ್ನೂ ಹೆಚ್ಚಿಗೆ ಯಾಕೆ ಕೊಡಲಿಲ್ಲ, ಇದುವರೆಗೆ ಕೊಡವಾಳ್ತಾ ಇಲ್ಲ. ಹೋಗಿ ಅವ್ರ ಮನೆಯವ್ರಿಗೆ ಒಂದು ಉದ್ಯೋಗ ಕೊಟ್ಟರೆ ಇಲ್ಲ, ಇನ್ನೊಂದು 10-20 ಲಕ್ಷ ಕೊಟ್ಟರೆ ಅದೂ ಇಲ್ಲ. ಯಾಕೆ ಅವ್ರು ಬಡವರ, ಅವ್ರನ್ನ ಯಾರು ಕೇಳೋರಿಲ್ವ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ತಾರತಮ್ಯ ಯಾಕಪ್ಪ ಅಂತ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಯಾಕೆ? ಮೇಲ್ವರ್ಣೀಯ ಜನ್ಯ ಜಾತಿಗಳ ಜನರಿಗೆ ಒಂದು, ನಮಗೆ ಇನ್ನೊಂದು ಇವತ್ತು ಪಾಪ ಆ ಬಡ ಜನರಲ್ಲಿ ಆಕ್ರೋಶ ಹೋಗ್ತಾ ಇದೆ. ನೋಡಿದ್ರೆ ಇದೆ 13 ಕುಟುಂಬಗಳಿಗೆ 5 ಲಕ್ಷ ಕೊಟ್ಟಿದ್ದಾರೆ BJP ಸರ್ಕಾರ. 11ಗೆ 2 ಲಕ್ಷ ಕೊಟ್ಟದ. 12 ಕುಟುಂಬಗಳಿಗೆ ಈ ಕಾಂಗ್ರೆಸ್ 1 ಲಕ್ಷ ಕೊಟ್ಟದ. ಯಾಕ್ರಿ ಕಾಂಗ್ರೆಸ್ಸಿಗರ BJPಗರು ಇದ್ದಾಗ ತಾರತಮ್ಯ ಮಾಡ್ತೀರಿ? ಯಾಕ್ರಿ ರಾಹುಲ್ ಗಾಂಧಿಯವರ
ಇವತ್ತು ಇಡೀ ದೇಶ ಸುತ್ತ ಹಾಕಿದ್ರಿ. ಈ ಮೀಸಲಾತಿ ಬಗ್ಗೆ ಮಾತಾಡ್ತೀರಿ, ದಲಿತರ ಬಗ್ಗೆ ಮಾತಾಡ್ತೀರಿ, ಬಿದ್ದ ಸಮಾಜ ಬಗ್ಗೆ ಮಾತಾಡ್ತೀರಿ. ಯಾಕೆ ಓಟ್ಗಾಗ ಮೀಸಲಾತಿ ಹೆಚ್ಚು ಮಾಡ್ತೀವಿ 50ಕ್ಕಿಂತ ಮಾತಾಡ್ತಾ ಇದ್ದೀರಿ. ಅವರು ಮಾತಾಡ್ತಾ ಇದ್ದಾರೆ. ಅವರು ಬಿಟ್ಟಿರ, ಅವರು ಸೇರಿ ಬಿಟ್ಟಿರ. ನಾವು ಜನಗಣತಿ ಮಾಡ್ತೀವಿ, ಜಾತಿ ಗಣತಿ ಮಾಡ್ತೀವಿ ಅಂತ ಈಗೇನು ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇವಲ ಬೂಟಾಟಿಕೆನ ಜನರ ಮೆಸ್ಸು ಸಲುವಾಗಿ. ಪರಿಹಾರದಲ್ಲೂ ಅಸಮಾನತೆ ಆಗ್ರಿ. ಅವರು ಸತ್ತಿದ್ದು ಇವರು ಸತ್ತಿದ್ದನ. ಇದರಲ್ಲಿ ಅವ್ರಿಗೆ 25 ಲಕ್ಷ ಕೊಟ್ಟಿದ್ದು ಏನೂ ದುಃಖಿಲ್ಲ. ಆಗ ಕೊಡ್ರಿ, ಇವ್ರಿಗೂ ಕೊಡಲ್ಲ. ಇವ್ರ ಕುಟುಂಬ ಇವತ್ತು ಸಂತ್ರಸ್ತರಾಗಿದ್ದಾರೆ. ಒಳ್ಳೆ ಯುವಕರು ಇದ್ದಂಥವ್ರು ಅದಲ್ಲ ಪಾಪ, ಸತ್ತವ್ರಲ್ಲಿ ಸಾಕಷ್ಟು ಜನ ಭವಿಷ್ಯ ಹಾಳಾಗಿ ಹೋಗ್ಯದ ಅವ್ರದ್ದೆಲ್ಲ. ಅವ್ರ ಮನೆತನ ಕುಟುಂಬಗಳು ಒದ್ದಾಡ್ತಾ ಇದ್ದಾವೆ. ಆ ಸಂತ್ರಸ್ತರು ಪಾಪ ಸರ್ಕಾರಿ ಕಚೇರಿಗಳಿಗೆ ಮನೆಗಳಿಗೆ ಹೇಳ್ತಾ ಇದ್ದಾರೆ. ಘೋಷಣೆ ಮಾಡಿ ದಾಟಿ ಹೋಗಿಬಿಟ್ರಿ, ಸರಿಯಾಗಿ ಕೊಟ್ಟಿಲ್ಲ. ಗುಂಡ್ಲಪೇಟೆಗೆ ಹೋದಾಗ ನೀವು ಸ್ವತಃ ರಾಹುಲ್ ಗಾಂಧಿಯವರು ಇಲ್ಲ ನಾವು ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಇನ್ನೂ ಪರಿಹಾರ ಕೊಡ್ತೀವಿ ಅಂದರೆ ಇವತ್ತಿಗೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಐತಿ ಇವತ್ತು. ಅವ್ರು BJP ಇದ್ದು ಬಿಡ್ರಿ, BJP ಟೀಕಾ ಮಾಡ್ತಾರೆ, ನೀವು ಮಾಡಿರಿ. ಈಗ ನಿಮಗೇನಾಗಿದೆ ಕೊಡಲಿಕ್ಕೆ? ಈಗ ನಿಮಗೆ ರೈತ ಇದ್ರ ಬಗ್ಗೆ MSP ಬದಲಾಗಿ ಸಾಕಷ್ಟು ಪ್ರಶ್ನೆ ಮಾಡ್ಯದ ನಮ್ಮ ವಾಹಿನಿ. ಅಲ್ರಿ ನೀವು ಈ MSP ಹೆಚ್ಚು ಮಾಡಿರಿ, ಇಲ್ಲ ಮುಟ್ಟಬೇಕಲ್ಲ. ಕಾನೂನಾಗಿ ಮಾಡುವಲ್ರಿ, ಅದು ನಿಮಗೆ ಮಾಡ್ತಾರೆ ಕಾನೂನು, ಅವರು ಮಾಡ್ತಾಯಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂದರೆ BJPನೂ ಮಾಡ್ತಾಯಿಲ್ಲ, ಜೊತೆಗೆ ಕಾಂಗ್ರೆಸ್ಸು ಮಾಡ್ತಾಯಿಲ್ಲ, JDS ಅಂತೂ ಮೊದಲು ಮಾಡ್ತಾಯಿಲ್ಲ. ಮತ್ತು ಏನು ಹಿಂಗಾದ್ರೆ ಎಷ್ಟು ಸುಳ್ಳು ಹೇಳೋದು, ಎಷ್ಟೊಂದು ಜುಮಲಾಗಳು ಅಂತ. ಇವತ್ತು ಪರಿಹಾರ ಕೊಡ್ತೀವಿ, ಇವತ್ತು ನೋಡಿ ಹೋರಾಟ ನೋಡ್ತಾ ಇದ್ವಿ ನಾವು. BJPಗೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ಏನೆಲ್ಲ ಬಾಯಿಗೆ ಬಂದೆಲ್ಲ ಮಾತಾಡ್ತಿದ್ದಾರೆ. R ಅಶೋಕ್ ಆಗಿರ್ಬೋದು, ಮುಂದೆ ಚಲೋ ನಾರಾಯಣರಾಗಿರ್ಬೋದು, ಅದು ಮತ್ತು ಇನ್ನುಳಿದವರಾಗಿರ್ಬೋದು, ಎಲ್ಲರೂ ಇವತ್ತು ಏನಪ್ಪ ಎಷ್ಟು ಪ್ರೀತಿ ಇದಾರಪ್ಪ ಇವರು ಅಂತೇಳಿ. ಆದರೆ ನಮ್ಮ ಕಾಲದಲ್ಲಿ ಕೋವಿಡ್ ಇದೆ ಅತ್ಯಂತ ದುರಂತ ಹೊರತು ಬಿದ್ದಿತ್ತು ಆಕ್ಸಿಜನ್ ಸಲುವಾಗಿ. ಅದ್ರ ಬಗ್ಗೆ ಬರೀ 2 ಲಕ್ಷ 5 ಲಕ್ಷ ಘೋಷಣೆ ಮಾಡೋದಾ, ಯಾಕಪ್ಪ ಹೆಚ್ಚಿಗೆ ಮಾಡಲಿಲ್ಲ ಅಂತ ಇವತ್ತು ಪ್ರಶ್ನೆ ಮಾಡೋದಂಗಾಗಿದೆ. ಕಾಂಗ್ರೆಸ್ಗೂ ಅಷ್ಟೇ ರಾಹುಲ್ ಗಾಂಧಿಯವರು ವಚನ ಕೊಟ್ಟರು, ಇಲ್ಲ ಮಾಡ್ತೀವಿ, ನಿಮಗೆಲ್ಲ ಉಳಿಸ್ಕೊಳ್ತೀವಿ, ಮಾಡ್ತೀವಿ ಅಂತೇಳಿ ಇವತ್ತಿಗೂ ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಅದಕ್ಕಾಗಿ ಇವತ್ತು ಅಲ್ಲಿಯ ಹೋರಾಟಗಾರರು, ಚಾಮರಾಜನಗರದ ಹೋರಾಟಗಾರರು, ಅದರಲ್ಲೂ ದಲಿತ ಮುಖಂಡ CM ಕೃಷ್ಣಮೂರ್ತಿಯವರು, ಇನ್ನುಳಿದವರು ಈ ಒಂದು ಏನಪ್ಪ ಅಂತಂದ್ರೆ ಪ್ರಶ್ನೆ ಮಾಡ್ತಾಯಿದ್ದಾರೆ. ನಮಗೊಂದು ಇನ್ನೊಬ್ಬರಿಗೊಂದು ಯಾಕಪ್ಪ ಹಿಂದುಳಿದವರು ದಲಿತರು ಏನಪ್ಪ ಹಾದಿಮೇಲೆ ಬಿದ್ದಿದ್ದಾರೆ ಅನ್ನುವಂಗೆ ಅವ್ರು ಇವತ್ತು ಮೀಟಿಂಗ್ ಕರೆದು ಮಾತಾಡಬೇಕು. ನಮ್ಮ ಪರಿಹಾರ ಕೊಡ್ರಿ, ಚಾಮರಾಜನಗರ ದುರಂತ ಸ್ಥಾನದಲ್ಲ, ಅವ್ರಿಗೆಲ್ಲ ಪರಿಹಾರ ಕೊಡ್ರಿ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೇ ಇದೇ ನಮ್ಮ ರಾಹುಲ್ ಗಾಂಧಿಯವರು ಆಶ್ವಾಸನೆ ಕೊಟ್ಟಿದ್ದರು, ನಾವು ಪರಿಹಾರ ಕೊಡ್ತೀವಿ ಅಧಿಕಾರಕ್ಕೆ ಬಂದ್ರು ಅಂತೇಳಿ. ಬಂದರೆ ಈಗ ಕೊಡ್ರಿ ಅವ್ರಿಗೆ ಅಂತ ಜನ ಕೇಳ್ತಾ ಇದ್ದಾರೆ. ಬರೀ ಭಾಷಣ ಮಾಡಿ ಓಡಬೇಡ್ರಿ ನೀವು BJP ಹಂಗೆ. ನಾವು BJPಗಿಂತ ಭಿನ್ನ ನೀವು ನಮ್ಮ ರಾಹುಲ್ ಗಾಂಧಿಯವ್ರನ್ನ ಹೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಹೊಸ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂತ ನಾವು ಪ್ರಚಾರ ಮಾಡ್ತಾಯಿದ್ವಿ, ಮಾತಾಡ್ತಾ ಇದ್ವಿ. ಆದರೆ ನೀವು ನಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ಯಾಕೆ? ನಮಗೂ 25 ಲಕ್ಷ ಕೊಡ್ರಿ ಅಂತೇಳಿ ಅಲ್ಲಿಯ ಸಂತ್ರಸ್ತರು, ಜೊತೆಗೆ ಅಲ್ಲಿ ಹೋರಾಟಗಾರರು, ಕನ್ನಡ ಹೋರಾಟಗಾರರಾಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, 2021 ಮೇ 2 ರಾತ್ರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಸುನೀಗಿದ 36 ಜನ ಸಂತ್ರಸ್ತರಿಗೆ, ಅವ್ರ ಕುಟುಂಬದವರಿಗೆ ಯಾಕೆ 25 ಲಕ್ಷ ಕೊಡಬಾರ್ದು? ಯಾಕೆ ತರತಮ ಮಾಡ್ತೀರಿ? ಭೇದ ಭಾವ ಯಾಕೆ ಮಾಡ್ತೀರಿ? ಕೆಳಜಾತಿಯವ್ರಿಗೆ ಒಂದು, ಮೇಲ್ಜಾತಿಯವ್ರಿಗೆ ಒಂದು, ಶ್ರೀಮಂತರಿಗೊಂದು, ಬಡವರಿಗೊಂದು ಯಾಕೆ ನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಉತ್ತರಿಸ್ಬೇಕು, ಸಿದ್ದರಾಮಯ್ಯನವರು ಉತ್ತರಿಸ್ಬೇಕು, DK ಅವರು ಉತ್ತರಿಸ್ಬೇಕಂತ ಹೇಳ್ತಾ ಈ ತರತಮ ಹೋಗ್ರಿ ಪರಿಹಾರದಲ್ಲಿ ಅದನ್ನು ಮತ್ತೊಮ್ಮೆ ಹೇಳ್ತಾ ಅವ್ರಿಗೂ 25 ಲಕ್ಷ ಕೊಡಿ, ಉದ್ಯೋಗ ಕೊಡಿ ಅಂತ ಮತ್ತೊಮ್ಮೆ ಒತ್ತಾಯಿಸ್ತಾ ನಮ್ಮ ಮನಸ್ಸಿಗೆ ಅಲ್ಲಿ ಮಾತಾಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.